Hello guys, welcome to the channel Arpita tutorial. Today we are going to discuss about the important terms or the keywords which is associated with the reproductive part of the plant, that is the flower. Here they are some of the important terms or words which is very much while close to the flower, which is very important while studying about the flower. So discuss the one by one. Here the first one, that is the complete flower. ಏನು complete flower ಅಂದರೆ if all the four orals are present. The orals ಅಂದರೆ in the previous video ನಾವು ಡಿಸ್ಕಸ್ ಮಾಡಿದ್ವಿ ಫ್ಲವರ್ ಪಾರ್ಟ್ಸನ್ನು ಕಂಪ್ಲೀಟ್ ಆಗಿ. Please watch the previous video, then you will get to know about the what is the orals. Here the four orals means androecium, gynoecium, calyx, corolla. These four are called the orals. If all these four orals are present, then that flower is called as the complete flower. If any one of the four flower, if any one of the oral among the four orals which is absent, then that flower is called as incomplete flower. ನಾಲ್ಕು ಓರಲ್ಸಲ್ಲಿ ಯಾವುದೇ ಒಂದು ಓರಲ್ ಕೂಡ ಮಿಸ್ ಆದರೂ ಕೂಡ ಅದನ್ನು ನಾವು ಇನ್ಕಂಪ್ಲೀಟ್ ಫ್ಲವರ್ ಅಂತಲೇ ಕರಿತೀವಿ. The next term is bisexual flower. Bisexual means two. If both the reproductive orals are present. ನಾನು ಆಲ್ರೆಡಿ ಹೇಳಿದೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಯಾವುದು ರೀಪ್ರೊಡಕ್ಟಿವ್ ಓರಲ್ಸ್, ಯಾವುದು ನಾನ್ ರೀಪ್ರೊಡಕ್ಟಿವ್ ಓರಲ್ಸ್ ಅಂತ. ಸೊ ಒಂದ್ಸಲಿ ಪ್ರೀವಿಯಸ್ ವಿಡಿಯೋನ ನೋಡ್ಕೊಂಡು ಬನ್ನಿ, ಆವಾಗ ನಿಮಗೆ ಕ್ಲಿಯರ್ ಆಗುತ್ತೆ ಈ ಕಾನ್ಸೆಪ್ಟ್ ಬಗ್ಗೆ. ಹಿಯರ್ ರೀಪ್ರೊಡಕ್ಟಿವ್ ಓರಲ್ಸ್ ಅಂದರೆ ಆಂಡ್ರೋಶಿಯಮ್, ಗೈನೋಶಿಯಮ್. ಇಫ್ ಬೋತ್ ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್ ಆರ್ ಪ್ರೆಸೆಂಟ್ in the flower, that is called as the bisexual flower. ಬೋತ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನು ಇರುತ್ತೆ, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನು ಕೂಡ ಒಂದೇ ಫ್ಲವರಲ್ಲಿ ಇತ್ತು ಅಂದರೆ ಆ ಫ್ಲವರನ್ನು ನಾವು ಬೈಸೆಕ್ಸುವಲ್ ಫ್ಲವರ್ ಅಂತ ಕರಿತೀವಿ. ಹಿಯರ್ ಯೂನಿಸೆಕ್ಸುವಲ್ ಫ್ಲವರ್ ಅಂದರೆ ಈ ಎರಡು ರಿಪ್ರೊಡಕ್ಟಿವ್ ಆರ್ಗನಲ್ಲಿ ಯಾವುದೇ ಒಂದು ಆರ್ಗನ್ ಮೀನ್ಸ್ ಆಂಡ್ರೋಶಿಯಮ್ ಆಬ್ಸೆಂಟ್ ಇರಲಿ ಆರ್ ಗೈನೋಶಿಯಮ್ ಆಬ್ಸೆಂಟ್ ಇರಲಿ, ಎನಿ ಒನ್ ಆಬ್ಸೆಂಟ್ ಇದ್ದರೂ ನಾವು ಅದನ್ನು ಯೂನಿಸೆಕ್ಸುವಲ್ ಫ್ಲವರ್ ಅಂತ ಕರಿತೀವಿ. ಯೂನಿ ಮೀನ್ಸ್ ಒನ್. ಇಫ್ ಓನ್ಲಿ ಆಂಡ್ರೋಶಿಯಮ್ ಈಸ್ ಪ್ರೆಸೆಂಟ್, ಇದರಲ್ಲಿ ಮತ್ತು ನಾವು ಇದರಲ್ಲಿ ಯೂನಿಸೆಕ್ಸುವಲ್ ಅಂದರೆ ಎನಿ ಒನ್ ಪ್ರೆಸೆಂಟ್ ಇರಬೇಕಲ್ವ. ಇಫ್ ಏನಾದರೂ ಮೇಲ್ ಅಷ್ಟೇ ಪ್ರೆಸೆಂಟ್ ಇದ್ದರೆ, ಆಂಡ್ರೋಶಿಯಮ್ ಅಷ್ಟೇ ಪ್ರೆಸೆಂಟ್ ಇದ್ದರೆ ಅದನ್ನು ನಾವು ಸ್ಟ್ಯಾಮಿನೇಟ್ ಅಂತ ಕರಿತೀವಿ. ಇಫ್ ಓನ್ಲಿ ಆಂಡ್ರೋಶಿಯಮ್ ಈಸ್ ಪ್ರೆಸೆಂಟ್, ದೆನ್ ದಟ್ ಫ್ಲವರ್ ಇಸ್ ಕಾಲ್ಡ್ ಸ್ಟ್ಯಾಮಿನೇಟ್ ಫ್ಲವರ್. ಆರ್ ಓನ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆಂಟ್ ಇದ್ದರೆ, ದಟ್ ಈಸ್ ಗೈನೋಶಿಯಮ್ ಅಷ್ಟೇ ಪ್ರೆಸೆಂಟ್ ಇದ್ದು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಬ್ಸೆಂಟ್ ಇದ್ದರೆ ಅದನ್ನು ನಾವು ಪಿಸ್ಟಿಲೇಟ್ ಅಂತ ಕರಿತೀವಿ. ಸಿಮಿಲರ್ಲಿ ಮೊನೋಯಿಷಿಯಸ್. ಹಿಯರ್ ಮೊನೋಯಿಷಿಯಸ್, ಡೈಯಿಷಿಯಸ್, ಮೊನೋಕಾರ್ಪಿಕ್, ಪಾಲಿಕಾರ್ಪಿಕ್, ಈ ಫೋರ್ ಟರ್ಮ್ಸನ್ನು ನಾವು ಹೇಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಡಿಸ್ಕಸ್ ಮಾಡ್ತೀವಿ. ಆದರೆ ಇಲ್ಲಿ ಕಂಪ್ಲೀಟ್, ಇನ್ಕಂಪ್ಲೀಟ್, ಬೈಸೆಕ್ಸುವಲ್, ಯೂನಿಸೆಕ್ಸುವಲ್ ಅನ್ನು ನಾವು ಹೇಗೆ ಡಿಸ್ಕಸ್ ಮಾಡಿದ್ವಿ ಅಂದರೆ ಇನ್ ಕೇಸ್ ಆಫ್ ಫ್ಲವರ್ ನಾವು ಈ ಟರ್ಮ್ಸನ್ನು ಡಿಸ್ಕಸ್ ಮಾಡ್ತೀವಿ. ಓಕೆ, ಈ ಮೊನೋಯಿಷಿಯಸ್, ಡೈಯಿಷಿಯಸ್, ಮೊನೋಕಾರ್ಪಿಕ್, ಪಾಲಿಕಾರ್ಪಿಕ್ ನಾವು ಇನ್ ದ ಪಾಯಿಂಟ್ ಆಫ್ ಪ್ಲಾಂಟ್ ಡಿಸ್ಕಸ್ ಮಾಡ್ತೀವಿ. ಈಗ ಮೊನೋಯಿಷಿಯಸ್ ಅಂದರೆ ಇನ್ ಅ ಪ್ಲಾಂಟ್ ಇಫ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್. ಒಂದೇ ಫ್ಲವರ್, ಈಗ ಮೇಲ್ ಫ್ಲವರ್ ಬೇರೆ ಫಿಮೇಲ್ ಫ್ಲವರ್ ಬೇರೆ ನಮಗೆ ಗೊತ್ತಿದೆ. ಒಂದೇ ಪ್ಲ್ಯಾಂಟಲ್ಲಿ ಎರಡು ಮೇಲ್ ಆ್ಯಂಡ್ ಫಿಮೇಲ್ ಫ್ಲವರ್ ಪ್ರೆಸೆಂಟ್ ಇದ್ದರೆ ಅದನ್ನು ನಾವು ಮೊನೋಯಿಷಿಯಸ್ ಅಂತ ಕರಿತೀವಿ. ನಾವು ಯಾವ್ಯಾವ್ದ್ರಲ್ಲಿ ನೋಡ್ಬೋದು ಅಂದರೆ ಕೊಕೊನಟ್, ಮೇಸ್, ಕ್ಯಾಕ್ಟಸ್ಗಳಲ್ಲಿ ಈ ಥರದ್ದು ಮೊನೋಯಿಷಿಯಸ್ ಅನ್ನು ನೋಡ್ಬೋದು. ಇವೆಲ್ಲ ಮೊನೋಯಿಷಿಯಸ್ ಪ್ಲಾಂಟ್ಸ್. ಕೋಕಸ್, ಝೈಮೇಸ್, ರೆಸಿನಸ್. ಡೈಯಿಷಿಯಸ್ ಅಂತ ಬಂದರೆ ಇಲ್ಲಿ ನಾವು ಸಪ್ರೇಟಾಗಿ ನೋಡ್ತೀವಿ. ಡೈಯಿಷಿಯಸ್ಲಿ ಏನಾಗುತ್ತೆ, ಮೇಲ್ ಫ್ಲವರ್ ಪ್ರೆಸೆಂಟ್ ಇರೋ ಪ್ಲಾಂಟೇ ಬೇರೆ ಇರುತ್ತೆ, ಫೀಮೇಲ್ ಫ್ಲವರ್ ಪ್ರೆಸೆಂಟ್ ಇರೋ ಪ್ಲಾಂಟೇ ಬೇರೆ ಇರುತ್ತೆ. ನಾವು ಗುಡ್ ಎಕ್ಸಾಂಪಲ್ ಆಗಿ ಪಪ್ಪಾಯನ ತೊಗೋಬೋದು. ಓಕೆ, ನೆಕ್ಸ್ಟ್ ಮೊನೋಕಾರ್ಪಿಕ್.
ಮೊನೊಕಾರ್ಪಿಕ್ ಮತ್ತು ಪಾಲಿಕಾರ್ಪಿಕನ್ನು ನಾವು ಯಾವ ರೀತಿಯಿಂದ ಡಿಸ್ಕಸ್ ಮಾಡ್ತೀವಿ ಅಂದರೆ, ಯಾವಾಗ ಪ್ಲಾಂಟ್ ಫ್ಲವರನ್ನು ಬಿಡುತ್ತೆ ಅದನ್ನು ತಲೆಲಿಟ್ಕೊಂಡು ನಾವು ಇದನ್ನು ಕ್ಲಾಸಿಫೈ ಮಾಡಿರ್ತೀವಿ. ಮೊನೊಕಾರ್ಪಿಕ್ ಅಂದರೆ ಇಫ್ ದ ಪ್ಲಾಂಟ್ ಪ್ರೊಡ್ಯೂಸ್ ದ ಫ್ಲವರ್ ಓನ್ಲಿ ಒನ್ಸ್ ಇನ್ ದಿರ್ ಲೈಫ್ ಟೈಮ್. ಪ್ರತಿಯೊಂದು ಪ್ಲಾಂಟಿಗೂ ಅದರದ್ದೇ ಆದ ಇಷ್ಟು ಲೈಫ್ ಟೈಮ್ ಇರುತ್ತೆ. ಒಂದು ಪ್ಲಾಂಟ್ 1 ಇಯರ್ ಬದುಕತ್ತೆ, ಇನ್ನೊಂದು ಓನ್ಲಿ 6 ಮಂತ್ಸ್ ಬದುಕತ್ತೆ. ಈ ಥರ ಅದನ್ನು ನಾವು ಲೈಫ್ ಟೈಮ್ ಅಂತ ಕರಿತೀವಿ. ಆ ಲೈಫ್ ಟೈಮಲ್ಲಿ ಆ ಪ್ಲಾಂಟ್ ಒಂದೇ ಸಲ ಏನಾದರೂ ಫ್ಲವರನ್ನು ಪ್ರೊಡ್ಯೂಸ್ ಮಾಡಿದ್ರೆ ಆ ಥರ ಪ್ಲಾಂಟನ್ನು ನಾವು ಮೊನೊಕಾರ್ಪಿಕ್ ಪ್ಲಾಂಟ್ ಅಂತ ಕರಿತೀವಿ. ಈ ಥರದ್ದನ್ನು ನಾವು ಎಲ್ಲಿ ನೋಡ್ಬೋದು ಅಂದರೆ ಸೀಸ್ನಲ್ ಪ್ಲಾಂಟ್ಸಲ್ಲಿ ನೋಡ್ಬೋದು, ಆರ್ ಸೀಸ್ನಲ್ ಕ್ರಾಪ್ಸ್ ಅಂತ ಕೂಡ ಹೇಳ್ಬೋದು. ಇದನ್ನ ಸೀಸ್ನಲ್ ಪ್ಲಾಂಟ್ಸ್ ಇರುತ್ತೆ ಕೆಲವೊಂದು, ಆ ಸೀಸನಿಗೆ ಅಷ್ಟೇ ಬಿಡುತ್ತೆ, ಬಾಕಿ ಯಾವುದ್ರಲ್ಲೂ ಅದನ್ನು ನಾವು ನೋಡಲಿಕ್ಕಾಗಲ್ಲ. ಆ ಥರದ್ದೆಲ್ಲ ಮೊನೊಕಾರ್ಪಿಕ್ ಪ್ಲಾಂಟ್ಸ್. ಪಾಲಿಕಾರ್ಪಿಕ್ ಅಂದರೆ ಇಫ್ ದ ಪ್ಲಾಂಟ್ ಪ್ರೊಡ್ಯೂಸ್ ದ ಫ್ಲವರ್ ಇಯರ್ ಆಫ್ಟರ್ ಇಯರ್. ಡೋಂಟ್ ಕನ್ಫ್ಯೂಸ್ ದ್ಯಾಟ್. ತುಂಬ ಜನ ಏನು ಮಾಡ್ತಾರೆ, ಮೊನೊಕಾರ್ಪಿಕ್ ಓನ್ಲಿ ಒನ್ಸ್ ಅಂದ ತಕ್ಷಣ ಪಾಲಿಕಾರ್ಪಿಕ್ ಅಂದರೆ ವರ್ಷಿಡೀ ಬಿಡೋದು ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಲ್ಲ, ಪ್ರೊಡ್ಯೂಸ್ ದ ಫ್ಲವರ್ ಇಯರ್ ಆಫ್ಟರ್ ಇಯರ್, ಪ್ರತಿ ವರ್ಷವೂ ಬಿಡುತ್ತೆ. ಆ ಥರದನ್ನು ನಾವು ಪಾಲಿಕಾರ್ಪಿಕ್ ಅಂತ ಕರಿತೀವಿ. ಈ ಥರದನ್ನ ನಾವು ಎಲ್ಲಿ ನೋಡ್ತೀವಿ ಅಂದರೆ ಪೆರಿನಿಯಲ್ ಪ್ಲಾಂಟ್ಸ್ಗಳಲ್ಲಿ ನೋಡ್ತೀವಿ. ಎಕ್ಸಾಂಪಲ್ ಮ್ಯಾಂಗೋ. ಪ್ರತಿ ಇಯರಲ್ಲೂ ಒನ್ಸ್ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆದ ಟೈಮಲ್ಲಿ ಅದು ಬಿಡುತ್ತೆ ಮ್ಯಾಂಗೋ. ಇಲ್ಲಿ ಓನ್ಲಿ ಒನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಮ್ಯಾಂಗೋ, ಇದೇ ಥರ ತುಂಬ ಎಕ್ಸಾಂಪಲ್ಸ್ ಇರುತ್ತೆ. ದೇ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ keywords or terms which is associated with the flower. Thank you.